ನೀನ್ ಏನೇ ಅಂದ್ಕೊಂಡಿದ್ಯಾ? ಹಾ, ಸ್ನೇಹನ ಹೇಳ್ಕೊಂಡ್ ಬಂದ್ ಆಚೆ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಸ್ನೇಹ, ಸ್ನೇಹ, ನೀನೇನು ಬೇಜಾರ್ ಮಾಡ್ಕೋಬೇಡಮ್ಮ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಏನೇ ನಿನ್ ಸಮಸ್ಯೆ? ಏನ್ ಸಮಸ್ಯೆ ಅಂದೆ? ನನ್ ಕಣ್ಮುಂದೆನೆ ಹೀಗೆಲ್ಲ ನಡ್ಕೊಳ್ಳೋದಿಕ್ಕೆ ಎಷ್ಟೇ ಸೊಕ್ಕು ನಿನ್ಗೆ? ಸೊಕ್ಕಿರೋದು ನನಗಲ್ಲ ಅತ್ತೆ, ಇಲ್ಲಿ ನಿಂತಿದ್ದಾಳಲ್ಲ ಇವಳಿಗೆ. ನಮಸ್ಕಾರ ಮೇಡಮ್, ಬನ್ನಿ, ಏನ್ ಕೊಡ್ಲಿ? ನೋಡಪ್ಪ, ಇವನು ನನ್ ಮಗ ಹೀರೋ ತರ ಕಾಣಿಸ್ಬೇಕು ಅಂತ ಬಟ್ಟೆಗಳು ತೋರ್ಸಪ್ಪ. ಇವರು ಹೀರೋ ತರ ಕಾಣ್ಬೇಕಾ? ಯಾಕಣ ನಾನೇನ್ ಡಾಕು ತರ ಕಾಣ್ತೀನ? ಆಗಲ್ಲ ಸರ್, ಸುಮ್ನೆ ಹೇಳಿದೆ ಅಷ್ಟೇ. ತೋರಿಸ್ತೀನಿ. ಏನಪ್ಪ ನೀನು ಈ ತರ ಬಟ್ಟೆಗಳು ತೋರ್ಸ್ತಿದ್ಯಾ? ನನ್ ಮಗನ್ಗೆ ಟೀ ಶರ್ಟ್ ತೋರ್ಸು. ಟೀ ಶರ್ಟ್ ಯಾಕೆ? ನಾನೇನ್ ಬ್ಯಾಟ್ ಬಾಲ್ ಆಡಕ್ ಹೋಯ್ತಾ ಇದ್ದೀನ, ಇಲ್ಲ ಅಮಲಿ ಕೆಲ್ಸಕ್ಕೆ ಹೋಯ್ತಾ ಇದ್ದೀನ? ಮಾದೇವ, ಅದಕ್ಕೆ ನಾನ್ ನಿನ್ನ ದಡ್ಡ ಅಂತ ಅನ್ನೋದು. ನೋಡಪ್ಪ, ನನ್ ಮಗನ್ಗೆ ಏನು ಗೊತ್ತಾಗಲ್ಲ, ನೀನ್ ಟೀ ಶರ್ಟ್ ತೋರ್ಸಪ್ಪ. ಸರಿ ಮಾಯ್ತು. ಇಲ್ಲಿ ಬನ್ನಿ, ಇದು ನೋಡಿ. ಏನಪ್ಪ ನೀನು ನನ್ ಮಗನ್ಗೆ ಹೊಂದೋಂತ ಕಲರ್ ಬಟ್ಟೆಗಳು ತೋರ್ಸಂದ್ರೆ ಅವ್ರ ಅಪ್ಪನ್ಗೆ ಹೊಂದೋಂತ ಕಲರ್ ಬಟ್ಟೆಗಳು ತೋರಿಸ್ತಿದ್ಯಲ್ಲ. ಇದನ್ನೆಲ್ಲ ಹಾಕೊಂಡು ನನ್ ಮಗ ಸ್ಟೈಲ್ ಮಾಡಕ್ ಆಗತ್ತಾ? ನೀನ್ ಒಳ್ಳೆ. ನೋಡಪ್ಪ, ನನ್ ಮಗನ್ ನೋಡಿದ ತಕ್ಷಣ ಕೆಲ್ರು ಕಣ್ಣು ಬಾಯ್ ಬಿಟ್ಕೊಂಡ್ ನೋಡ್ತಾ ಇರ್ಬೇಕು. ಆ ತರ ಎದ್ದು ಕಾಣೋ ಅಂತ ಕಲರ್ ಬಟ್ಟೆಗಳು ತೋರ್ಸು. ತಗೋ. ಎದ್ದು ಕಾಣೋ ಬಣ್ಣ ಎಲ್ಲ ನನ್ಗೆ ಇಷ್ಟ ಆಗಿಲ್ಲ. ಮಾದೇವ, ಇಲ್ಲಿ ನಿನ್ ಇಷ್ಟ ಯಾರು ಕೇಳ್ತಾರೆ? ನನ್ ಸೊಸೆಗೆ ಏನ್ ಇಷ್ಟನೋ ಅದನ್ನ ಮಾತ್ರ ನಾನ್ ಕೇಳೋದು, ಆಯ್ತಾ? ಸ್ವಲ್ಪ ಸುಮ್ನೆ ಇದ್ಬಿಡು. ನೀನ್ ತೋರ್ಸಪ್ಪ. ಹಾ, ಇದು ಬೇಕಾಗಿರೋದು ಅಂದ್ರೆ. ಆ ಕೆಂಪು ಕಲರ್ ತೋರಿಸಿ. ಮೌ, ಈಗ ಇದನ್ನೆಲ್ಲ ನಾನ್ ಹಾಕಬೇಕಾ? ಏನು ಮಾದೇವ ನೀನು ಸ್ಟೈಲ್ ಮಾಡಕ್ಕೆ ಅನ್ಸ್ತೀಯಲ್ಲ? ನಿಮ್ಮಪ್ಪ ನಿನ್ ವಯಸ್ಸಲ್ಲಿ ಎಷ್ಟು ಸ್ಟೈಲ್ ಮಾಡ್ತಿದ್ರು ಗೊತ್ತಾ? ಅವ್ರ ಬುದ್ಧಿ ನನಗ್ ಸ್ವಲ್ಪನೂ ಇಲ್ವಲ್ಲ. ನಮ್ಮಪ್ಪ ಯಾವಾಗ ಹೆಂಗೆಲ್ಲ ಸ್ಟೈಲ್ ಮಾಡ್ತಾ ಇದ್ರು? ಮಾದೇವ, ನಮ್ ಮದ್ವೆ ಹೊಸ್ತ್ರಲ್ಲಿ ನಿಮ್ಮಪ್ಪ ಎಂತ ಬಣ್ಣ ಶರ್ಟ್ಗಳು ಹಾಕ್ತಿದ್ರು ಗೊತ್ತಾ? ಆಮೇಲೆ ಕಾಲಡಿಲಿ ದೊಗ್ಳ ಬರತ್ತಲ್ಲ, ಆ ತರ ಪ್ಯಾಂಟ್ ಎಲ್ಲ ಹಾಕ್ತಿದ್ರು. ನೀನು ಇದ್ಯಾ ಯಾವಾಗ್ಲೂ ಈ ಲುಂಗಿ ಏರ್ಸ್ಕೊಂಡಿರ್ತೀಯ. ಹೌದು, ನನ್ ಲುಂಗಿ ತಂಟೆಗೆ ಬರ್ಬೇಡ ನೀನು. ನೋಡಪ್ಪ, ಈ ಟೀ ಶರ್ಟ್ಗಳಿಗೆ ಹೊಂದ ಅಂತ ಜೀನ್ಸ್ ಪ್ಯಾಂಟ್ಗಳು ತೋರ್ಸ. ಇರೋಣ, ಅದು ಮಾತ್ರ ಬೇಡಮ್ಮ. ಆ ಪ್ಯಾಂಟ್ ಹಾಕೊಂಡ್ರೆ ತೊಡೆ ಎಲ್ಲ ಕುಯ್ಕೋತದೆ. ನೀನ್ ಬೇಡ ಅಂದ್ರೆ ನಾನು ಕೇಳ್ತೀನ? ನೀನ್ ಜೀನ್ಸ್ ಪ್ಯಾಂಟ್ ತೋರ್ಸಪ್ಪ. ಸರಿ. ಒಂದ್ ನಿಮಿಷ ಇರು. ಅದೇನ ತೋರ್ಸೋದು? ಇದೆಲ್ಲ ಬೇಡಮ್ಮ, ರಗ್ಗಿದ್ದಂಗೈತೆ. ಮಾದೇವ, ಸಖತ್ತಾಗಿ ಕಾಣಿಸಿದೆ ಕಣೋ, ನೀನ್ ಸುಮ್ನಿರು. ಇದು ಇರ್ಲಿ, ನೀನ್ ತೋರ್ಸಪ್ಪ, ಜಾಗ ಬಿಡು. ಏನಾಗದಪ್ಪ ಇವತ್ ನಮ್ಮ ಅಮ್ಮಂಗೆ? ಸರ್, ನಿಮ್ ಪ್ಯಾಂಟ್ ಸೈಜ್ ಎಷ್ಟು? ನನ್ ಮುಖ ಏನೋ ನೋಡ್ತೀಯಾ? ನಿನಗ್ ಗೊತ್ತಿಲ್ವಾ? ನೋಡಪ್ಪ, ಇವನು ಲುಂಗಿ ಮಹಾದೇವ. ಜೀವನ ಪೂರ್ತಿ ಬರೀ ಲುಂಗಿ ಏರ್ಸ್ಕೊಂಡೇ ಇದ್ದಾನೆ. ನೀನೇ ಒಂಚೂರು ಅಳ್ತೆ ನೋಡ್ಬೇಡಪ್ಪ. ಸರಿ. ಯಾಕಮ್ಮ ನಿಂಗ್ ನನ್ ಕಷ್ಟ ಅರ್ಥ ಆಯ್ತಿಲ್ಲ? ಮಹಾದೇವ, ನನಗೆ ನಿನ್ ಕಷ್ಟ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನಿನ್ ಕಾವ್ಯಗೆ ಇಷ್ಟ ಆಗ್ಬೇಕು ಅಂತ. ನಾನ್ ಹೇಳಿದ್ನಲ್ಲ, ಇವತ್ತಿಂದ ಎಲ್ಲ ಚೇಂಜ್ ಚೇಂಜ್ ಚೇಂಜ್. ಮುಂದೆ ಹೋಗೋ ಹತ್ರ. ಅಣ್ಣ, ಏನ್ ಮಾಡ್ತಾ ಇದೀಯ? ಅಳತೆ ತಗೋತೀನಿ, ಬನ್ನಿ. ನಿಮ್ ಹತ್ರ ಕೆಂಪು ಕಲರ್ ಜೀನ್ಸ್ ಪ್ಯಾಂಟ್ ಇಲ್ವಾ?
ಇಲ್ವಾ ಅಣ್ಣ? ಕೆಂಪೆಲ್ಲ ಬರಲ್ಲ ಮೇಡಮ್, ಬ್ಲಾಕ್ ಬರುತ್ತೆ ಇಲ್ಲ ಗ್ರೇ ಬರುತ್ತೆ ಕೊಡಿ. ಇಲ್ಲ ಬ್ರೌನ್ ಬರುತ್ತೆ. ಇದಕ್ಕೆ ಹೊಂದಂತದ್ ಕೊಡಿ. ಇದೇನಮ್ಮ ನನ್ ಲುಗ್ಗಿ ಇದ್ದಂಗೆ ಅದೇ. ಸುಮ್ನೇರ, ನಿನ್ಗೇನ್ ಗೊತ್ತು ಸ್ಟೈಲ್ ಬಗ್ಗೆ. ಇದಿರ್ಲಿ. ನಮ್ಮಮ್ಮನೂ ಹೀಗೆ ನಂಗೆ ಜ್ವರ ಬಂದಾಗೆಲ್ಲ ಇದೇ ಥರ ಕಷಾಯ ಮಾಡಿಸಿ ಕುಡ್ಸೋರು. ಕುಡ್ದು ಬೆಡ್ಶೀಟ್ ಹಾಕೊಂಡು ಮಲಗಿದ್ರೆ ಎದ್ದಾಗ ಬೆವ್ರು ಕಿತ್ಕೊಂಡು ಬಂದಿರ್ತಿತ್ತು. ಆಗ ಜ್ವರ ಎಲ್ಲ ಮಂಗ್ ಮಾಯ. ನೀನೇನ್ ದೊಡ್ಡ ಡಾಕ್ಟ್ರೇನೆ? ನಿನ್ನಂತವ್ರೆಲ್ಲ ಡಾಕ್ಟರ್ ಆಗ್ಬಿಟ್ರೆ ನನ್ನಂತ MBBS ಓದಿರೋರೆಲ್ಲ ಏನ್ ಮಾಡ್ಬೇಕು? ಕಷಾಯ ಮಾಡ್ತಾಳಂತೆ, ಬೆಡ್ಶೀಟ್ ಹೊದಿಸ್ತಾಳಂತೆ, ಬೆವ್ರು ಬಂದು ಜ್ವರ ಮಂಗಮಾಯ ಆಗೋಗುತ್ತಂತೆ. ನಿನ್ನಷ್ಟು ಓದ್ದೇ ಇರ್ಬೋದು, ಆದ್ರೆ ನನಗೆ ತಿಳಿದ ಮಟ್ಟಿಗೆ ನಂಗೆ ಆರೈಕೆ ಮಾಡಕ್ ಬರುತ್ತೆ. ಅದ್ ಸರಿ, ನಿಂಗೆ ಯಾರೆಲ್ಲಿ ಬರಕ್ ಹೇಳಿದ್ದು? ನಾನೇ ಬರಕ್ ಹೇಳಿದ್ದು. ನೀನ್ ನನ್ ಮಗನಿಗೆ ಆರೈಕೆ ಮಾಡ್ಲಿ ಅಂತ ಬಿಡೋದಿಕ್ಕೆ ನಿನ್ ಥರ ದಡ್ಡಿ ಅಲ್ಲ ನಾನು. ನನ್ನ ಸೊಸೆ ಅಂತ ನಾನು ಯಾವತ್ತೋ ಒಪ್ಕೊಂಡಿರೋ ಸ್ನೇಹ ಇವತ್ತು ನನ್ ಮಗನ್ಗೆ ಚಿಕಿತ್ಸೆ ಕೊಟ್ಟು ಆರೈಕೆ ಮಾಡ್ತಾಳೆ. ಅರ್ಥ ಆಯ್ತಾ ಪ್ರೇಮ್? ಏನೇ ಮಾಡ್ತಾ ಇದ್ಯಾ? ನಿನಗೆಷ್ಟು ಧೈರ್ಯ ಇದ್ರೆ ನನ್ ಕಣ್ಣೆದುರುಗಡೆನೆ ನನ್ ಗಂಡಂಗ್ ಬೂತ್ ಕೊಡ್ತೀಯಾ? ಕಿರ್ಚಬೇಡ್ವೆ, ನಾನ್ ಅವ್ನ್ ಗರ್ಲ್ ಫ್ರೆಂಡ್. ನಿನಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ಏಯ್, ನೀನ್ ಅವ್ನಿಗೆ ಏನಾಗಿದ್ಯೋ ಅದೆಲ್ಲ ಹಳೆ ಕತೆ. ಈಗ ರಾಮ್ ನನ್ ಗಂಡ, ಅವನು ನನ್ ರಾಮ್. ಹಾಗಂತ ನೀನ್ ಕನ್ಸ್ ಕಾಣು. ರಾಮ್ ಯಾವತ್ತಿದ್ರು ನನ್ನವನೇ. ಎಷ್ಟು ಸೊಕ್ಕಿರ್ಬೇಡ ನಿನ್ಗೆ. ನಂದೇ ಎದುರುಗಡೆನೆ ನನ್ ಗಂಡನ ಹಣೆಗೆ ಮುತ್ಕೊಟ್ಟು ಈಗೇನು ತಪ್ಪೇ ಎಳ್ದಿರೋ ತರ ದುರಂಕಾರದಿಂದ ಮಾತಾಡ್ತೀಯ? ಏನ್ ನಡೀತಿದೆ ಇಲ್ಲಿ? ರಾಮ್, ಏನೂ ಇಲ್ಲ. ನಿಂಗೆ ಜ್ವರ ಬಂದಿದೆ, ನಾನು ನಿನ್ನ ನೋಡ್ಕೋತಾ ಇದ್ದೀನಿ. ನೀನ್ ನಿದ್ದೆ ಮಾಡು, ನಿದ್ದೆ ಮಾಡು. ನಿನ್ನ ಇವತ್ತು ಮನೆ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ನನ್ ಕೆನೆಗೆ ಹೊಡಿತೇನೆ ನೀನು? ಪ್ರೇಮ, ನೀನಿದ್ದೆ ಮಾಡು ರಾಮ್. ಇವತ್ತು ನಮ್ಮನೆಗ್ ಬಂದಿರೋ ಕಸನ ಆಚೆ ಹಾಕ್ಬಿಟ್ಟು ಬರ್ತೇನೆ. ಕೈ ಬಿಡೆ, ಇದ್ರ ಪರಿಣಾಮ ಅನ್ಭವಿಸ್ಬೇಕಾಗತ್ತೆ ನೀನು. ನೀನ್ ಮಾಡಿರೋದಕ್ಕೆ ಏನ್ ಪರಿಣಾಮ ಅಂತ ನಾನ್ ತೋರಿಸ್ತೀನಿ ಬಾ. ಬಿಡೆ ಪ್ರೇಮ, 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 ಬಿಡೆ ಪ್ರೇಮ. ಏನೇ ಮಾಡ್ತಿದ್ಯಾ ನೀನು? ಮಾಡಿರೋ ಕೆಲಸಕ್ಕೆ ಇನ್ನೇನೇ ಮಾಡ್ಬೇಕು? ಹೇ ಪ್ರೇಮ, ಏನೇ ಮಾಡ್ತಾ ಇದ್ಯಾ ನೀನು? ನನ್ ಗಂಡನ್ ಸುತ್ತಿಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನನ್ ಗಂಡನ್ ಹಣೆಗೆ ಮುತ್ತಿಡ್ತೀಯ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯೇನೆ?
ನಿನ್ನಂತವರಿಂದಾನೆ ಎಷ್ಟೊಂದ್ ಮನೆ ಸಂಸಾರ ಹಾಳಾಗ್ತಾ ಇರೋದು. ಏ ಸ್ನೇಹ, ಒಂದ್ ಕಾಲದಲ್ಲಿ ನನ್ ಗಂಡನ್ ಫ್ರೆಂಡ್ ಆಗಿದ್ದೆ ಅಂತ ನಿನ್ ಮೇಲೆ ಗೌರವ ಇಟ್ಕೊಂಡಿದ್ದೆ. ಆದ್ರೆ ಇವತ್ತು ಅದನ್ನು ಮಣ್ಪಾಲ್ ಮಾಡ್ಬಿಟ್ಟೆ ನೀನು. ನೋಡು, ನಿಂಗೂ ನನ್ ಗಂಡಂಗೂ ಮೊದ್ಲು ಏನಿತ್ತು ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ಈಗ ಅವನು ನನ್ ಗಂಡ. ನಿನ್ ಹಳೆ ಸಲ್ಗೆ ಇಟ್ಕೊಂಡು ಅವನ ಹತ್ರ ಆಗಕ್ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಈ ಕಡೆ ಏನಾದ್ರು ಕಾಲಿಟ್ರೆ ಕಾಲು ಮುರಿದು ಬಿಡ್ತೀನಿ. ನಡಿ. ಇದು ನಮ್ ಪ್ರೇಮಕ್ಕ ಅಂದ್ರೆ. ಇನ್ನ ಏನೇ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನನ್ ಪಿತ್ತ ನೆತ್ತಿಗೆರಕ್ಕೂ ಮುಂಚೆ ಇಲ್ಲಿಂದ ಹೋದ್ರೆ ಸರಿ. ನೀನ್ ಏನೇ ಅಂದ್ಕೊಂಡಿದ್ಯಾ? ಹಾ, ಸ್ನೇಹನ ಹೇಳ್ಕೊಂಡ್ ಬಂದ್ ಆಚೆ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಸ್ನೇಹ, ಸ್ನೇಹ, ನೀನೇನು ಬೇಜಾರ್ ಮಾಡ್ಕೋಬೇಡಮ್ಮ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಏನೇ ನಿನ್ ಸಮಸ್ಯೆ? ಏನ್ ಸಮಸ್ಯೆ ಅಂದೆ? ನನ್ ಕಣ್ಮುಂದೆನೆ ಹೀಗೆಲ್ಲ ನಡ್ಕೊಳ್ಳೋದಿಕ್ಕೆ ಎಷ್ಟೇ ಸೊಕ್ಕು ನಿನ್ಗೆ? ಸೊಕ್ಕಿರೋದು ನನಗಲ್ಲ ಅತ್ತೆ, ಇಲ್ಲಿ ನಿಂತಿದ್ದಾಳಲ್ಲ ಇವಳಿಗೆ. ನನ್ ಗಂಡನ ಹಣೆಗೆ ನನ್ನ ಎದುರುಗಡೆ ಮುತ್ಕೊಟ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಸಾಧ್ಯನೇ ಇಲ್ಲ. ನನ್ ಗಂಡನ್ ಸುದ್ದಿಗ್ ಯಾರೇ ಬಂದ್ರು ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸಾಕ್ ಹಿಂಸೆ ಬಂದ್ಬಿಟ್ಲು ದೊಡ್ಡದಾಗೆ ಗಂಡ 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 ಅನ್ಕೊಂಡು. ಮೋಸ ಮಾಡಿ ಮದ್ವೆ ಆದವಳು ನೀನು. ನಿನ್ ಕುತ್ತಿಗೆಲ್ ಇದೆಯಲ್ಲ ಈ ತಾಳಿ, ಇದು ಒತ್ತಾಯದಿಂದ ಕಟ್ಟಿಸ್ಕೊಂಡಿರೋದು, ಮನಸ್ಫೂರ್ತಿಯಾಗಿ ಕಟ್ಟಿರೋದಲ್ಲ ಅವನು. ಹಾಗಾಗಿ ನೀನ್ ಅವನ್ ಹೆಂಡತಿನೂ ಅಲ್ಲ, ನನ್ ಸೊಸೆ ಅಂತೂ ಅಲ್ವೇ ಅಲ್ಲ. ನನ್ನ ಸೊಸೆ ಯಾವತ್ತಿದ್ರು ಸ್ನೇಹನೇ. ರಾಮ್ ಹೆಂಡತಿನೂ ಸ್ನೇಹನೇ.